ವೆಲ್ಕಮ್ ಬ್ಯಾಕ್. ಚಿಕ್ಕಬಳ್ಳಾಪುರ ಹೋಮ್ ಸ್ಟೇನಲ್ಲಿ ಸಾಯಿ ಸುರಭಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಜಿತ್ ಅಲಿಗೆ ಸುರಭಿ ಪರಿಚಯವಾಗಿದೆ. ಸಖತ್ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಇವರ ಪರಿಚಯ ಹಿಂಗಾಯಿತು, ಸುರಭಿ ಮತ್ತು ಅಲಿ ಪರಿಚಯ ಹಿಂಗಾಯಿತು ಅನ್ನೋದನ್ನ ಸ್ವಲ್ಪ ನೋಡೋದಾದ್ರೆ, ಕ್ಯಾಬ್ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಇಬ್ರಿಗೂ ಕೂಡ ಸಂಜಿತ್ ಮತ್ತು ಸುರಭಿ ಇಬ್ರಿಗೂ ಪರಿಚಯ ಆಗಿರುತ್ತೆ. ಪರಿಚಯ ಪ್ರೀತಿಗೆ ತಿರ್ಕೊಂಡಿರುತ್ತೆ. ಹಲವಾರು ಬಾರಿ ಇವರಿಬ್ರು ಕೂಡ ಮೀಟ್ ಮಾಡಿರ್ತಾರೆ. ಸಾಯಿ ಸುರಭಿಯನ್ನ ಮಾದಕ ವ್ಯಸನಕ್ಕೆ ಸಂಜಿತ್ ಅಲಿ ತಳ್ಳಿರ್ತಾನೆ. ಕುಮಾರಸ್ವಾಮಿ ಲೇಔಟ್ನ ಮನೆಯೊಂದರಲ್ಲಿ ಇಬ್ರು ಕೂಡ ವಾಸ ಇರ್ತಾರೆ. ಪಾರ್ಟಿ ವೇಳೆಯಲ್ಲಿ ಡ್ರಗ್ಸ್ ಸಿಕ್ಕಿ ಇದರ ಹಿನ್ನೆಲೆಯಲ್ಲಿ NDPS ದೂರು ಕೂಡ ದಾಖಲಾಗಿರುತ್ತೆ. ತಾಯಿ ದೂರನ್ನ ನೀಡಿದಾಗ ಸುರಭಿ ಠಾಣೆಗೆ ಬಂದು ಹೈಡ್ರಾಮಾ ಮಾಡಿರ್ತಾಳೆ. ನಾನು ಮೇಜರ್, ಮದುವೆ ಆಗುವಂತ ಹಕ್ಕಿದೆ ನನಗೆ ಅಂತ ಹೇಳಿ ಸುರಭಿ ಹೇಳಿರ್ತಾಳೆ. ನಂತರವಾಗಿ ಸಂಜಿತ್ ಅಲಿ ಜೊತೆಯಲ್ಲಿ ಸಹ ಜೀವನವನ್ನು ಕೂಡ ಅವಳು ನಡೆಸ್ತಾ ಇದ್ದು ಸುರಭಿ. ಸೊ ಅಮ್ಮಂಗೆ ಇಷ್ಟ ಇರೋದಿಲ್ಲ ಸುರಭಿ ಅವರ ಅಮ್ಮಂಗೆ ಇಷ್ಟ ಇರೋದಿಲ್ಲ. ಸುರಭಿ ಮತ್ತು ಸಂಜಿತ್ ಇಬ್ರು ಕೂಡ ಲವ್ ಮಾಡ್ತಾ ಇರೋದು ಇಷ್ಟ ಇರೋದಿಲ್ಲ. ಜೊತೆಗೆ ಮಾದಕ ವ್ಯಸನಿಗೆ ಕೂಡ ಆಗಿಬಿಟ್ಟಿರ್ತಾಳೆ ಆಕೆ. ಸಂಜಿತ್ ಅಲಿನೇ ತಳ್ಳಿರ್ತಾನೆ ಅದಕ್ಕೆ. ಸೊ ಇವೆಲ್ಲ ವಿಚಾರಗಳು ತಾಯಿ ಗೊತ್ತಾಗುತ್ತೆ. ತಾಯಿ ಗೊತ್ತಾದ್ಮೇಲೆ ಸುಮ್ಮನೆ ಬಿಡ್ತಾರ ಅವರು. ತಾಯಿ ಬುದ್ಧಿ ಹೇಳಿರ್ತಾರೆ. ಬುದ್ಧಿ ಹೇಳಿ ಜೊತೆಗೆ ಸ್ಟೇಷನ್ವರೆಗೂ ಕೂಡ ತಲುಪಿರುತ್ತೆ. ಅಲ್ಲಿ ಬಂದು ದೊಡ್ಡ ಹೈಡ್ರಾಮಾ ಕೂಡ ಮಾಡಿರ್ತಾಳೆ ಸುರಭಿ. ನಾನು ಮೇಜರು, ನನಗೆಲ್ಲ ಹಕ್ಕಿದೆ ಅಂತ ಹೇಳಿ ನಾನು ಹೋಗ್ತೀನಿ ಅವನ ಜೊತೆ ಅಂತ. ಯಡಿಯೂರು ಮೂಲದ ಬ್ರಾಹ್ಮಣ ಕುಟುಂಬದವಳಾಗಿರ್ತಾಳೆ ಸುರಭಿ. ಮಗಳಿಂದ ಪ್ರೀತಿ ವಿಚಾರ ತಿಳಿದು ವಿರೋಧವನ್ನ ಸಹಜವಾಗಿ ತಾಯಿ ವ್ಯಕ್ತಪಡಿಸಿದ್ದಾರೆ. ನಂತರ ತಾಯಿಯಿಂದ ಪ್ರತ್ಯೇಕವಾಗಿ ಸುರಭಿ ಬಂದು ಬಿಡ್ತಾಳೆ ಸಂಜಿತ್ ಅಲಿ ಜೊತೆಯಲ್ಲಿ. ತಾನು ಮೇಜರ್ ಅಂತ ಹೇಳಿ ಯುವತಿ ಕರೆದುಕೊಂಡು ಹೋಗಿ ಅಲ್ಲೇ ಮಾಡ್ತಾನೆ ಸಂಜಿತ್. ಹೋಗ್ಲಿ, ಈಗ ಆಚೆ ಬಂದ್ಲೋಳು, ಅವ್ರ ಅಮ್ಮನ ಬಿಟ್ಬಿಟ್ಟು ನಾನೇನೋ ಮೇಜರ್ ಅನ್ಕೊಂಡು ಆಚೆ ಬಂದ್ಲು. ಹೋಗ್ಲಿ, ಚೆನ್ನಾಗಿದ್ಲ ಮಗಳು? ಇಲ್ಲ, ಜಗಳ ಆಗ್ತಾ ಇತ್ತು, ಕಿತ್ತಾಟ, ಹಲ್ಲೆ ಮಾಡ್ತಿದ್ದ ಅವನು ಕರ್ಕೊಂಡೋಗಿ. ಸುಮ್ಮನೆ ಏನು ಒಳ್ಳೆ ರೀತಿಯಲ್ಲಿ ಸಾಕ್ತಿರ್ಲಿಲ್ಲ, ನೋಡ್ಕೋತಾ ಇರಲಿಲ್ಲ. ಗುಪ್ತಾಂಗ ಸೇರಿದಂತೆ ಹಲವೆಡೆ ಹಲ್ಲೆ ಮಾಡಿರುವಂತಹ ಆರೋಪ ಇದೆ. ಸುರಭಿ ರೆಸ್ಕ್ಯೂ ಮಾಡಿ ಮೈಸೂರಿಗೆ ಕುಟುಂಬ ಕರ್ಕೊಂಡು ಬರುತ್ತೆ. ಕುಡಿತ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿರುವಂತಹ ಕಾರಣವಾಗಿ ರಿಹಾಬ್ ಸೆಂಟರ್ಗೆ ದಾಖಲು ಕೂಡ ಮಾಡಲಾಗಿರುತ್ತೆ. ಮೈಸೂರಿನ ರಿಹಾಬ್ ಸೆಂಟರ್ಗೆ ದಾಖಲನ್ನ ಮಾಡಿರ್ತಾರೆ ಕುಟುಂಬ. 6 ತಿಂಗಳ ಬಳಿಕವಾಗಿ ಹೊರ ಹೋಗಿ ತಾಯಿ ಜೊತೆ ಸುರಭಿ ಇರ್ತಾಳೆ. ಮತ್ತೆ ಸಂಜಿತ್ ಸಂಪರ್ಕಕ್ಕೆ ಯಾಕೆ ಬಂದ್ಲು ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಒಂದು ಸ್ಟೇ ಹೋಮ್ನಲ್ಲಿ ಇಬ್ರು ಕೂಡ ಅಂದರೆ ಈಕೆ ನೇಣು ಹಾಕೊಂಡಂತಹ ಸ್ಥಿತಿಯಲ್ಲಿ ಪತ್ತೆ ಆಗಿರ್ತಾಳೆ. ಆತ ತೀವ್ರ ಅಸ್ವಸ್ಥನಾಗಿದ್ದಾನೆ. ಅವನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಅಥವಾ ಇದು ಕೊಲೆನಾ ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ರ? ಮತ್ತೆ ಯಾಕೆ? ಈಗ 6 ತಿಂಗಳಾಗಿತ್ತು, ಕರ್ಕೊಂಡು ಬಂದ್ಬಿಟ್ಟಿತ್ತು ಕುಟುಂಬ. ತುಂಬ ಟಾರ್ಚರ್ ಮಾಡ್ತಾ ಇದ್ದ ಅವನು. ಆಚೆ ಕರ್ಕೊಂಡು ಬರ್ತಾರೆ, ರಿಹಾಬ್ ಸೆಂಟರ್ಗೂ ಕೂಡ ಸೇರಿಸಿರ್ತಾರೆ. ನೋಡಿ ಈ ಥರ ಎಲ್ಲ ಹಲ್ಲೆ ಆಗೋಗಿತ್ತು. ಕಣ್ಣೆಲ್ಲ ಕಿತ್ಕೊಂಡು ನೋಡಿ, ಊತ ಪಡ್ಕೊಂಡು ಹಿಂಗೆಲ್ಲ ಹಲ್ಲೆ ಮಾಡಿದ್ದವನ್ನ ಮತ್ತೆ ಯಾಕೆ ಅವನ ಜೊತೆ ಹೋದ್ಲು ಅನ್ನೋದು ಈಗ ಪ್ರಶ್ನೆ. ಸೊ ಇದು ಕೊಲೆ ಮಾಡಿದ್ನ ಅವನು ಸಂಜಿತ್ತು ಅಥವಾ ಆತ್ಮಹತ್ಯೆ? ಇದು ಸಾಕಷ್ಟು ಈಗಾಗಲೇ ತನಿಖೆ ಕೂಡ ಅಸಂಬಂಧವಾಗಿ ಆಗ್ತಾ ಇದೆ. ಆತನು ಕೂಡ ಸ್ವಲ್ಪ ಅಸ್ವಸ್ಥನಾಗಿರುವಂತಹ ಕಾರಣವಾಗಿ ಸೊ ಆಸ್ಪತ್ರೆಯಲ್ಲಿ ಕೂಡ ಅವನಿಗೂ ಕೂಡ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಸೊ ಏನಿದು ಪ್ರಕರಣ? ಯಾಕೆ ಮೀಟ್ ಆದರು? ಆಯಿತು, ಲವ್ ಸ್ಟೋರಿ ಆಯಿತು, ಜೊತೆಗೆ ಅವರಿಬ್ಬರು ಒಟ್ಟಿಗೆ ಇರ್ತೀವಿ ಅಂದ್ಕೊಂಡು ಹೋದರು. ಆದರೆ ಭಾಳಷ್ಟು ಹಲ್ಲೆ ಮಾಡ್ತಾ ಇದ್ದ ಈತ. ಆಕೆಯ ವಿರುದ್ಧವಾಗಿ ಮತ್ತೆ ಕುಟುಂಬಸ್ಥರು ಈ ವಿಚಾರಗಳು ಗೊತ್ತಾಗಿ ಕರ್ಕೊಂಡು ಬರ್ತಾರೆ. ಮಾದಕ ವ್ಯಸನಿ ಆಗಿರ್ತಾಳೆ. ರಿಹಾಬ್ ಸೆಂಟರ್ಗೂ ಕೂಡ ಈಗ ಒಂದು ಸ್ಥಿತಿಗೆ ಬಂತು ಅನ್ನುವಂಥ ಮಟ್ಟದಲ್ಲಿ ಯಾಕೆ ಮತ್ತೆ ವಾಪಸ್ಸು ಹೋದ್ಲು? ಸಂಜಿತ್ ಜೊತೆ ಯಾಕೆ ಹೋದ್ಲು? ಹೋಮ್ ಸ್ಟೇನಲ್ಲಿ ಯಾಕೆ ತಂಗಿದ್ರು? ಅಲ್ಲಿ ಏನಾಯಿತು? ಒಳಗಡೆ ಏನಾಯಿತು ಘಟನೆ? ಸಾಕಷ್ಟು ಈಗ ತನಿಖೆ ಕೂಡ ಆಗ್ತಾ ಇದೆ.